ಪ್ರೈವೇಟ್ ಜೆಟ್ನಲ್ಲಿ ಓಡಾಡುವ ಕನ್ನಡದ ಏಕೈಕ ನಟಿ. ಒಂದು ಸಿನಿಮಾಗೆ ಕೋಟಿ ಸಂಭಾವನೆ, 60 ಕೋಟಿ ಆಸ್ತಿ. ಆದರೂ ಇನ್ನೂ ಮದುವೆಯಾಗಿಲ್ಲ. ಯಾಕೆ ಗೊತ್ತಾ? ಇದು ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಕತೆ. ಕನ್ನಡ ಸಿನಿಮಾ ರಂಗದಲ್ಲಿ ಸೌಂದರ್ಯ, ಸ್ಟೈಲ್, ಟ್ಯಾಲೆಂಟ್, ಸ್ಟ್ಯಾಂಡ್ ಹಾಗೂ ಈ ನಾಲ್ಕನ್ನು ಒಂದೇ ಜೊತೆ ಪಡೆದ ನಟಿಯರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುವ ಹೆಸರು ರಚಿತಾ ರಾಮ್. ಸುಮಾರು 14 ವರ್ಷಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಮಿಂಚುತ್ತಿರುವ ಈ ನಟಿ ಇಂದು ಕೋಟಿ ಕೋಟಿ ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ. ಗುಡಿ ಕೆನ್ನೆಯ ನಗು, ಸಿಂಪಲ್ ಮಾತು, ಅದ್ಭುತ ಅಭಿನಯ ಇವೆಲ್ಲ ಸೇರಿ ರಚಿತಾ ರಾಮ್ ಕನ್ನಡದ ಟಾಪ್ ಹೀರೋಯಿನ್ ಆಗಿ ಮೆರೆದಿದ್ದಾರೆ. 2013ರಲ್ಲಿ ಬಿಡುಗಡೆಯಾದ ಬುಲ್ಬುಲ್ ಸಿನಿಮಾದ ಮೂಲಕ ರಚಿತಾ ರಾಮ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದರು. ಮೊದಲ ಸಿನಿಮಾದಲ್ಲೇ ಭರ್ಜರಿ ಯಶಸ್ಸು ಸಿಕ್ಕಿತು. ಆ ನಂತರ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಒಂದಾದ ಮೇಲೆ ಹಿಟ್ ಸಿನಿಮಾಗಳನ್ನು ನೀಡಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಕಟ್ಟಿಕೊಂಡರು. ದರ್ಶನ್ ಜೊತೆ ನಟಿಸಿದ ಕ್ರಾಂತಿ, ಗಣೇಶ್ ಜೊತೆಗಿನ ಸಿನಿಮಾಗಳು, ಶಿವರಾಜ್ ಕುಮಾರ್ ಹಾಗೂ ಸುದೀಪ್ ಜೊತೆಗಿನ ಪಾತ್ರಗಳು ಎಲ್ಲವೂ ರಚಿತಾ ರಾಮ್ಗೆ ದೊಡ್ಡ ಹೆಸರನ್ನು ತಂದುಕೊಟ್ಟವು. ಲವ್ ಯು ರಚ್ಚು, ರನ್ನ, ಮಾನ್ಸೂನ್ ರಾಗ ಹೀಗೆ ಹಲವು ಸಿನಿಮಾಗಳಲ್ಲಿ ಅವರು ತಮ್ಮ ಅಭಿನಯದ ಮೂಲಕ ಜನರನ್ನು ಸೆಳೆದಿದ್ದಾರೆ. ರಚಿತಾ ರಾಮ್ ಅವರ ಸೌಂದರ್ಯಕ್ಕೆ ಮನಸ್ಸೋಲದವರೇ ಇಲ್ಲ. ಅದಕ್ಕಾಗಿಯೇ ಅವರನ್ನು ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ಎಂದು ಅಭಿಮಾನಿಗಳು ಕರೆಯುತ್ತಾರೆ. ಆದರೆ ಕೇವಲ ಸೌಂದರ್ಯದಿಂದ ಮಾತ್ರ ಅಲ್ಲ, ತಮ್ಮ ಪರಿಶ್ರಮ ಮತ್ತು ನಟನೆಯಿಂದಲೇ ಅವರು ಇಂದಿನ ಈ ಸ್ಥಾನಕ್ಕೆ ಏರಿದ್ದಾರೆ. ಇನ್ನು ರಚಿತಾ ರಾಮ್ ಅವರ ಸಂಭಾವನೆ ವಿಚಾರಕ್ಕೆ ಬಂದರೆ, ಇಂದು ಕನ್ನಡದ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯರಲ್ಲಿ ಇವರು ಒಬ್ಬರು. ಒಂದು ಸಿನಿಮಾಗೆ ಸುಮಾರು 60ರಿಂದ 1 ಕೋಟಿ ರೂಪಾಯಿ, 60 ಲಕ್ಷದಿಂದ ಸುಮಾರು 1 ಕೋಟಿ ರೂಪಾಯಿವರೆಗೆ ಸಂಭಾವನೆ ಪಡೆಯುತ್ತಾರೆ. ದೊಡ್ಡ ಬ್ಯಾನರ್ ಸಿನಿಮಾಗಳಲ್ಲಿ ಇವರ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಇರ್ತದೆ. ಸಿನಿಮಾ ಮಾತ್ರವಲ್ಲ, ರಿಯಾಲಿಟಿ ಶೋಗಳಲ್ಲೂ ರಚಿತಾ ರಾಮ್ ಜಡ್ಜ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಟಿವಿ ಕಾರ್ಯಕ್ರಮಗಳಿಂದಲೂ ಉತ್ತಮ ಆದಾಯ ಬರುತ್ತದೆ. ಸೋಷಿಯಲ್ ಮೀಡಿಯಾದಲ್ಲೂ ಅವರು ತುಂಬ ಆ್ಯಕ್ಟಿವ್. ವಿಶೇಷವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಬ್ರ್ಯಾಂಡ್ ಪ್ರಮೋಷನ್, ಜಾಹೀರಾತು ಪೋಸ್ಟ್ಗಳ ಮೂಲಕವೂ ಲಕ್ಷಾಂತರ ರೂಪಾಯಿ ಮಾಡ್ತಾರೆ. ಇತ್ತೀಚೆಗೆ ರಚಿತಾ ರಾಮ್ ಪ್ರೈವೇಟ್ ಜೆಟ್ನಲ್ಲಿ ಪ್ರಯಾಣಿಸುತ್ತಿರುವ ವಿಡಿಯೋ ವೈರಲ್ ಆಗಿತ್ತು. ಆ ವಿಡಿಯೋ ನೋಡಿದ ಕನ್ನಡಿಗರು ಆಶ್ಚರ್ಯಪಟ್ಟಿದ್ದರು. ಐಷಾರಾಮಿ ಕಾರುಗಳು, ಭವ್ಯ ಬಂಗಲೆ, ಲಕ್ಸುರಿ ಲೈಫ್ ಇವೆಲ್ಲವೂ ಇಂದು ರಚಿತಾ ರಾಮ್ ಅವರ ಜೀವನದ ಭಾಗವಾಗಿದೆ. ಕೆಲವು ವರದಿಗಳ ಪ್ರಕಾರ ನಟಿ ರಚಿತಾ ರಾಮ್ ಅವರ ಒಟ್ಟು ಆಸ್ತಿ ಮೌಲ್ಯ ಸುಮಾರು 50 ಕೋಟಿಯಿಂದ 60 ಕೋಟಿ ರೂಪಾಯಿ ಇರಬಹುದು ಎಂದು ಹೇಳಲಾಗುತ್ತದೆ. ತಮ್ಮ ಪರಿಶ್ರಮದಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವುದು ಹಲವರಿಗೆ ಪ್ರೇರಣೆಯಾಗಿದೆ. ಇನ್ನು ಅಭಿಮಾನಿಗಳನ್ನು ಹೆಚ್ಚು ಕಾಡೋ ಪ್ರಶ್ನೆ ಒಂದೇ, ಏನಂದರೆ ರಚಿತಾ ರಾಮ್ ಇನ್ನೂ ಯಾಕೆ ಮದುವೆಯಾಗಿಲ್ಲ? ಈ ಪ್ರಶ್ನೆಗೆ ಸ್ವತಃ ರಚಿತಾ ರಾಮ್ ಅವರೇ ಒಂದು ಸಂದರ್ಶನದಲ್ಲಿ ಉತ್ತರಿಸಿದರು. ಮದುವೆ ಯಾವಾಗ ಬೇಕಾದರೂ ಆಗ್ಬೋದು, ಕಾಲ ಕೂಡಿ ಬರಬೇಕು ಅಷ್ಟೇ. ಒಳ್ಳೆಯ ಹುಡುಗ ಸಿಕ್ಕಿದ ತಕ್ಷಣ ಮದುವೆ ಆಗ್ತೇನೆ ಅಂತ ಹೇಳಿದರು. ಅದೇ ವೇಳೆ ಮದುವೆಯಾದ ಮೇಲೂ ನಟಿಸಬೇಕಾದರೆ ಗಂಡ ಮತ್ತು ಫ್ಯಾಮಿಲಿ ಸಪೋರ್ಟ್ ಇರಬೇಕು, ಅದು ತುಂಬ ಮುಖ್ಯ ಎಂದು ರಚಿತಾ ರಾಮ್ ಹೇಳಿದ್ದಾರೆ. ಅವರ ಈ ಮಾತುಗಳು ಸಾಕಷ್ಟು ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದವು. ಒಟ್ಟಿನಲ್ಲಿ ಸಾಮಾನ್ಯ ಕುಟುಂಬದಿಂದ ಬಂದು ಇಂದು ಕನ್ನಡದ ಟಾಪ್ ನಟಿಯಾಗಿ ಬೆಳೆದಿರುವ ರಚಿತಾ ರಾಮ್ ಅವರ ಜೀವನ ನಿಜಕ್ಕೂ ಹಲವರಿಗೆ ಸ್ಫೂರ್ತಿ. ಸೌಂದರ್ಯ, ಹಣ, ಖ್ಯಾತಿ ಎಲ್ಲವೂ ಇದ್ದರೂ ಸರಳತೆಯನ್ನು ಉಳಿಸಿಕೊಂಡಿರುವ ಈ ನಟಿ ಮುಂದಿನ ದಿನಗಳಲ್ಲೂ ಇನ್ನಷ್ಟು ಯಶಸ್ಸು ಗಳಿಸಲಿ ಎನ್ನುವುದು